ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಅದಾನಿ ವಿರುದ್ಧ ಸ್ಫೋಟಕ ಕೇಸ್ ಒಂದು ಓಪನ್ ಆಗಿರೋ ಬೆನ್ನಲ್ಲೇ, ಅಮೆರಿಕದಿಂದ ಸಿಡಿದಿರೋ ಬೆನ್ನಲ್ಲೇ ಭ್ರಷ್ಟಾಚಾರ, ಲಂಚದ ಆರೋಪ, ಫ್ರಾಡ್ ಸಿಡಿದಿರೋ ಬೆನ್ನಲ್ಲೇ ಇಂಥದ್ದೊಂದು ಆರೋಪ. ವಿಡಿಯೋ ರಿಲೀಸ್ ಮಾಡಿ ರಾಹುಲ್ ಗಾಂಧಿಗೆ ಕುಟುಕಿದ ಕಮಲ ಪಡೆ. ಇದಕ್ಕಿಂತ ಸಾಕ್ಷಿ ಬೇಕಾ? ಇದಕ್ಕಿಂತ ಕೋಇನ್ಸಿಡೆನ್ಸ್ ಬೇಕಾ? ನೋಡಿ ಯಾವ ಭಾಷೆಯಲ್ಲಿ ಮಾತಾಡ್ತಿದ್ದಾರೆ ರಾಹುಲ್ ಗಾಂಧಿ, ಯಾರ ಭಾಷೆಯನ್ನು ಮಾತಾಡ್ತಿದ್ದಾರೆ ರಾಹುಲ್ ಗಾಂಧಿ. ವಿಡಿಯೋ ನೋಡಿ ಆಮೇಲೆ ಉತ್ತರಿಸಿ ಅಂತ ಈಗ ಮುಗಿಬಿದ್ದಿದೆ. ಮತ್ತು ಟ್ರಂಪ್ ಈಗ ಒಂದು ಅರ್ಥದಲ್ಲಿ ಅದಾನಿ ಕೇಸಲ್ಲಿ ಮೋದಿ ಸರ್ಕಾರಕ್ಕೆ ಬಲವನ್ನು ಕೊಟ್ರ. ಅಮೆರಿಕಾದಲ್ಲಿ ಈಗ ನಡೀತಿರುವಂಥ ರಹಸ್ಯವನ್ನು ತೆರೆದಿಡುವ ಮೂಲಕ ಇಂಟ್ರೆಸ್ಟಿಂಗ್ ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಸದ್ಯಕ್ಕೆ ಟ್ರಂಪ್ ಆಯ್ಕೆಯಾಗಿದ್ದಾರೆ. ಬಟ್ ಅವರು ಅಧ್ಯಕ್ಷರಾಗಿ ಕುರ್ಚಿ ಏರೋದಕ್ಕೆ ಸಮಯ ಬೇಕು. ಈಗ ಬೈಡನ್ ಸರ್ಕಾರ ಇದೆ. ಈ ಅವಧಿಯಲ್ಲಿ ಮೋದಿ ಸರ್ಕಾರದ ವಿರುದ್ಧ, ಭಾರತದ ವಿರುದ್ಧ ಮಹಾನ್ ಸಂಚು ನಡೀತಿದೆ ಅನ್ನುವಂಥ ಆರೋಪಗಳೆಲ್ಲ ಕೇಳಿಬರ್ತೀವಿಯಲ್ಲ. ಈ ಟೈಮಲ್ಲಿ ಟ್ರಂಪ್ ಆಡಿರೋ ಮಾತುಗಳು ಮಹತ್ವ ಪಡ್ಕೊಳ್ತಿರೋದು. ಅದಾನಿ ವಿರುದ್ಧ ಕೇಸ್ ಓಪನ್ ಆಗಿ, ಚಾರ್ಜ್ ಶೀಟ್ ಫೈಲ್ ಆಗಿ, ಅರೆಸ್ಟ್ ವಾರೆಂಟ್ ಜಾರಿಯಾಗಿರುವಂಥ ಟೈಮಲ್ಲೇ ಈ ವಿಚಾರ ಈಗ ಚರ್ಚೆಗೆ ಬಂದಿದೆ. ಟ್ರಂಪ್ ಏನು ಹೇಳಿದ್ದಾರೆ? ಈಗಿರುವಂಥ ಸರ್ಕಾರ ನ್ಯಾಯಾಂಗ ವ್ಯವಸ್ಥೆಯನ್ನು ತಮ್ಮ ಶತ್ರುಗಳನ್ನು ಹಣಿಯೋದಕ್ಕೆ ಬಹಳ ತಪ್ಪಾಗಿ ಬಳಸ್ಕೊಳ್ತಿದೆ, ಅಕ್ರಮದಾರಿಯನ್ನು ಹಿಡಿದಿದೆ ಅನ್ನುವಂಥ ವಾಗ್ದಾಳಿ ನಡೆಸಿರೋದು. ಮತ್ತು ಈ ಅದಾನಿ ಕೇಸ್ ಒಂದಕ್ಕೊಂದು ಲಿಂಕ್ ಮಾಡ್ತಿದ್ದಾರೆ. ಈಗ BJP ಮುಗಿಬೀಳ್ತಾ ಇದೆ. ಕೆಲವರು ಅಲ್ಲಿನವರ ಜೊತೆಗೆ ಸೇರಿಕೊಂಡು ಧ್ವನಿ ಸೇರಿಸಿ ಭಾರತದಲ್ಲಿರೋರಿಗೆ ಭಾರತವನ್ನು ಮತ್ತು ಇಲ್ಲಿನ ಬಿಸ್ನೆಸ್ ಮ್ಯಾನ್ಗಳನ್ನು ಅವಮಾನ ಮಾಡುವ, ಭಾರತವನ್ನೇ ಟಾರ್ಗೆಟ್ ಮಾಡೋ ಕೆಲಸಕ್ಕೆ ಇಳಿದಿರೋದು ನಾಚಿಕೆಗೇಡು ಅಂತ ಮುಗಿಬಿಡ್ತಿದ್ದಾರೆ. ಈ ಟೈಮಲ್ಲಿ ಒಂದು ವಿಡಿಯೋವನ್ನು ರಿಲೀಸ್ ಮಾಡ್ತಾರೆ. ಜಾರ್ಜ್ ಸೋರಸ್, ಭಾರತದ ವಿರುದ್ಧ ಸದಾ ಸಂಚು ರೂಪಿಸುವಂಥ ಸೋರಸ್ ಏನು ಹೇಳಿದ್ರು, ಈಗ ರಾಹುಲ್ ಗಾಂಧಿ ಏನು ಹೇಳ್ತಿದ್ದಾರೆ ನೋಡಿ, ಮತ್ತು ಟೈಮಿಂಗ್ ನೋಡಿ ಅಂತ ಮಾತಾಡ್ತಿದ್ದಾರೆ. ಹಿಂದೆ ಕೆಲವು ದಿನಗಳ ಹಿಂದಿನ ವಿಡಿಯೋ ಇದು. ಜಾರ್ಜ್ ಸೋರಸ್ ಅದಾನಿಯ ಬಗ್ಗೆ ಏನು ಮಾತುಗಳನ್ನು ಆಡಿದ್ರು ಅನ್ನೋದನ್ನು ಆ ವಿಡಿಯೋವನ್ನು ಬಿಟ್ಟಿರೋದು. ಯಾವ ರೀತಿ ಫಂಡ್ ಕಲೆಕ್ಟ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ, ಸ್ಟಾಕ್ ಮಾರ್ಕೆಟಲ್ಲಿ ಯಾವ ರೀತಿ ಗೋಲ್ಮಾಲ್ ನಡೀತಾ ಇದೆ, ಸ್ಟಾಕ್ ಮ್ಯಾನಿಪ್ಯುಲೇಷನ್ಗೆ ಎಂತೆಂಥ ಟ್ರಿಕ್ ಯೂಸ್ ಮಾಡ್ತಿದ್ದಾರೆ, ಅದೆಲ್ಲ ಫೇಲ್ ಆಗಿ ಅವರ ಹೌಸ್ ಆಫ್ ಕಾರ್ಡ್ಸ್ ಕುಸಿದು ಬಿದ್ದಿದೆ ಅಂತ ವಾಗ್ದಾಳಿ ನಡೆಸಿದರು. ಜಾರ್ಜ್ ಸೋರಸ್ ಅಷ್ಟೇ ಅಲ್ಲ, ಅದಾನಿ ಮತ್ತು ಮೋದಿ ನಡುವೆ ಕ್ಲೋಸ್ ಲಿಂಕ್ ಬಚಾವ್ ಮಾಡೋಕೆ ನೋಡ್ತಿದ್ದಾರೆ. ತುಟಿಕ್ ಪಿಟಿಕ್ ಅನ್ನಲ್ಲ, ಮೋದಿ ಅದಾನಿಯ ಹಲವು ವಿಚಾರಗಳು ಹೊರಗಡೆ ಬಂದರೂ ರಿಯಾಕ್ಟ್ ಮಾಡಲ್ಲ ಅಂತ ವಾಗ್ದಾಳಿ ನಡೆಸಿದ್ದ ವಿಡಿಯೋವನ್ನು ಈಗ ಬಿಟ್ಟಿರೋದು. ಮೋದಿ and business tycoon Adani are close allies. Their fate is intertwined. Adani Enterprises tried to raise funds in the stock market but failed. Adani is accused of stock manipulation and his stock collapsed like a house of cards. Modi is silent on the subject, but he will have to answer questions from foreign investors and in parliament. ನೋಡಿ, ಸೋರಸ್ ಆಡ್ತಿರೋ ಮಾತುಗಳು, ಬಳಸಿರೋ ಶಬ್ದ ನೋಡಿ, ರಾಹುಲ್ ಗಾಂಧಿ ಅವರು ಅಟ್ಯಾಕ್ ಮಾಡ್ತಿರೋದನ್ನು ನೋಡಿ, ಅವರು ಬಳಸಿರೋ ಶಬ್ದಗಳನ್ನು ನೋಡಿ. ಸೊ ಯಾರ ಬಾಯಲ್ಲಿ ಯಾವ ಶಬ್ದ, ಯಾರ ಶಬ್ದ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಇದಕ್ಕಿಂತ ಕೋಇನ್ಸಿಡೆನ್ಸ್ ಬೇಕಾ? ಡೊನಾಲ್ಡ್ ಟ್ರಂಪ್ ಅಲ್ಲಿನ ನ್ಯಾಯಾಂಗ ವ್ಯವಸ್ಥೆ ಮಿಸ್ಯೂಸ್ ಆಗ್ತಿದೆ ಅಂತ ಹೇಳ್ತಿರೋದು, ಮತ್ತು ಅದಾನಿಯ ವಿರುದ್ಧ ಇಂಥದ್ದೊಂದು ಕೇಸ್ ದಿಢೀರ್ ಅಂತ ಓಪನ್ ಆಗಿರೋದು ಯಾವ ಹೊತ್ತಲ್ಲಿ ಓಪನ್ ಆಗಿದೆ ನೋಡಿ. ಅದಾನಿ ಗ್ರೂಪ್ ಈಗ ಅಮೆರಿಕದಲ್ಲಿ $600 ಮಿಲಿಯನ್ ಬಾಂಡ್ ಆಫರಿಂಗ್ಗೆ ಮುಂದಾಗಿರುವಂಥ ಹೊತ್ತಲ್ಲೇ ಈ ಒಂದು ಕೇಸ್ ಹಿಡಿದಿರೋದು. ಅಮೆರಿಕದಲ್ಲಿ ಅತಿ ದೊಡ್ಡ ಹೆಜ್ಜೆಯೊಂದನ್ನು ಅದಾನಿ ಇರಿಸೋದಕ್ಕೆ ಹೊರಟಿರೋ ಹೊತ್ತಲ್ಲೇ ಸಿಡಿದಿರೋದು. ಹಿಂಡನ್ಬರ್ಗ್ ರಿಪೋರ್ಟ್ ಯಾವಾಗ ಬಂತು? ಆಗ ಅದಾನಿ 20,000 ಕೋಟಿ FBO ರೇಸ್ ಮಾಡೋಕ್ಕೆ ಹೊರಟಾಗ, ಆ ಟೈಮಲ್ಲಿ 2023 ಫೆಬ್ರವರಿಯಲ್ಲಿ ಸಿಡಿದಿದ್ದದು ಹಿಂಡನ್ಬರ್ಗ್ ರಿಪೋರ್ಟ್. ಸೊ ಅಮೆರಿಕದಲ್ಲಿ ಏನಾದರೂ ಒಂದು ದೊಡ್ಡ ಹೆಜ್ಜೆ ಇರಿಸೋದಕ್ಕೆ ಹೊರಟಾಗ ಒಂದಲ್ಲ ಒಂದು ಬಗೆಯಲ್ಲಿ ಖ್ಯಾತೆ ತೆಗೆದಿದ್ದು ಅವರನ್ನ ಇಕ್ಕಟ್ಟಲ್ಲಿ ಸಿಗಿಸುವಂಥ ಪ್ರಯತ್ನಗಳಾಗಿವೆ ಅನ್ನೋದನ್ನು ನೆನಪು ಮಾಡಿಕೊಡ್ತಿರೋದು ಈಗ ಕಮಲ ಪಡೆ. ಅಮಿತ್ ಮಾಳವಿಯ, ಬೇರೆ ಬೇರೆ ಸಮಿತ್ ಪಾತ್ರ ಸೇರಿದಂತೆ BJP ವಕ್ತಾರರು, ಸ್ಪೋಕ್ಸ್ ಪರ್ಸನ್ಗಳೆಲ್ಲ ಈಗ ಮುಗಿಬೀಳ್ತಿದ್ದಾರೆ. ಒಂದೊಂದೇ ಹಳೆ ವಿಡಿಯೋಗಳನ್ನು, ರಿಪೋರ್ಟ್ಗಳನ್ನು ರಿಲೀಸ್ ಮಾಡುವ ಮೂಲಕ
ರಾಹುಲ್ ಗಾಂಧಿ ಮಾತು ಮತ್ತು ಸೋರಸ್ ಮಾತು ಹೆಂಗೆ ಮ್ಯಾಚ್ ಆಗ್ತಿದೆ ನೋಡಿ, ಅಲ್ಲಿಂದ ಇಲ್ಲಿಗೆ ಏನು ಲಿಂಕ್ ಇದೆ ಅಂತ ಆರೋಪ ಮಾಡ್ತಿರೋದು ಗಂಭೀರವಾಗಿ. ಇನ್ನು ಚಳಿಗಾಲದ ಅಧಿವೇಶನದಲ್ಲಿ ನಾವು ಇದನ್ನು ಸುಮ್ಮನೆ ಬಿಡಲ್ಲ ಅಂತ ಖರ್ಗೆ ಅವರು ವಾಗ್ದಾಳಿ ನಡೆಸಿದ್ದಾರೆ. ಅರೆಸ್ಟ್ ಆಗಲೇಬೇಕು, ಅಲ್ಲಿ ಅರೆಸ್ಟ್ ವಾರೆಂಟ್ ಆಗಿದೆ, ಈ ರೀತಿ ಫ್ರಾಡ್ ಮಾಡ್ತಿರೋದು ಬಟಾಬಯಲಾಗಿದೆ. ಮೋದಿ ಇಂಥವರನ್ನು ರಕ್ಷಿಸ್ತಾರ, ತಿನ್ನೋಕೆ ಬಿಡಲ್ಲ ಅಂತ ಹೇಳ್ತಿದ್ದ ಮೋದಿಯವರ ಮಾತು ಬರೀ ಮಾತಿಗೆ ಆಗಿ ಹೋಯ್ತಾ, ಮೊದಲು ಅರೆಸ್ಟ್ ಮಾಡಿ ಅಂತ ಮುಗಿಬೀಳ್ತಿರೋದು. ಸೆಷನ್ನಲ್ಲಿ ಈ ವಿಚಾರ ಬಿಡಲ್ಲ ಅಂತ. ಆದರೆ ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಮಹಾರಾಷ್ಟ್ರ ರಿಸಲ್ಟ್ ಬೆನ್ನಲ್ಲೇ ಮಿತ್ರ ಪಕ್ಷಗಳೇ ಕಾಂಗ್ರೆಸ್ನ ವಿರುದ್ಧ ಸಿಡಿದೆದ್ದಿರೋದು, ಅದಾನಿಯನ್ನು ಈ ರೀತಿ ಅಟ್ಯಾಕ್ ಮಾಡ್ತಿರೋದು ಸರಿಯಲ್ಲ ಅನ್ನುವಂಥ ಅಭಿಪ್ರಾಯ ಕೈ ಮಿತ್ರ ಪಕ್ಷಗಳಲ್ಲಿ ವ್ಯಕ್ತವಾಗ್ತಿದೆ. ಯಾಕಂದರೆ ಅದಾನಿಯನ್ನು ರೆಡ್ ಕಾರ್ಪೆಟ್ ಹಾಕಿಸಿ ಈ INDI ಕೂಟದ ಪಕ್ಷಗಳು ಬೇರೆ ಬೇರೆ ಕಡೆ ಸರ್ಕಾರ ಇರುವಲ್ಲಿ ವೆಲ್ಕಮ್ ಮಾಡಲಾಗಿದೆ. ಹಾಗಾದರೆ ಅದಾನಿ ವಿರುದ್ಧ ಈ ರೀತಿ BJP ಅಥವಾ ಬೇರೆ ಯಾವುದೇ ಕಾರಣಕ್ಕಿರ್ಬೋದು ಲಿಂಕ್ ಮಾಡಿ ಅಟ್ಯಾಕ್ ಮಾಡಿದ್ರೆ ನಮ್ಮ ದೇಶಕ್ಕೆ ಲಾಸ್ ಅಲ್ವಾ ಅನ್ನುವಂಥ ಅಭಿಪ್ರಾಯ INDI ಕೂಟದ ಮಿತ್ರ ಪಕ್ಷಗಳಿಂದಲೇ ವ್ಯಕ್ತವಾಗ್ತಿದೆ. ರಾಹುಲ್ ಗಾಂಧಿ ಈ ರೀತಿ ಎಕ್ಸ್ಟ್ರೀಮ್ಗೆ ಹೋಗೋದು ಸರಿ ಇಲ್ಲಪ್ಪ ಅದಾನಿ ವಿಚಾರದಲ್ಲಿ ಅಂತ. ಹಾಗಾಗಿ ಸೆಷನ್ನಲ್ಲಿ ಪಕ್ಷಗಳು ರಾಹುಲ್ ಗಾಂಧಿ ಬೆನ್ನಿಗೆ ನಿಲ್ಲಲಿವೆಯಾ, ಈ ವಿಚಾರದಲ್ಲಿ ಬಲ ಸಿಗುತ್ತಾ ಅನ್ನೋದು ಒಂದು ಕಡೆಗೆ. ಆದರೆ ಕಾಂಗ್ರೆಸ್ಗೆ ಕೌಂಟರ್ ಮಾಡೋದಕ್ಕೆ ರೆಡಿ ಆಗಿಬಿಟ್ಟಿದೆ BJP. ಯಾವ ರೀತಿ? ಅದಕ್ಕೆ ಇದು ಒಂದು ಕಾರಣ, ತುಟಿಕ್ ಬಿಟಿಕ್ ಅನ್ನದೇ ಇರೋದಕ್ಕೆ ಬೇರೆ ಪಕ್ಷಗಳು ಯಾವ ಸರ್ಕಾರದ ಅವಧಿಯಲ್ಲಿ ಈ ಭ್ರಷ್ಟಾಚಾರ 5 ಸ್ಟೇಟ್ಗಳನ್ನು ಮೆನ್ಷನ್ ಮಾಡಿದೆ ಅಮೆರಿಕ ಕೋರ್ಟಲ್ಲಿ, ಪ್ರಾಸಿಕ್ಯೂಷನ್ ರಿಪೋರ್ಟಲ್ಲಿ. ಒಡಿಶಾ, ಆಂಧ್ರ ಪ್ರದೇಶ, ತಮಿಳುನಾಡು, ಈ ರೀತಿ ಒಂದು ಕಾಂಗ್ರೆಸ್ಸು ಇಲ್ಲ ಕಾಂಗ್ರೆಸ್ನ ಮಿತ್ರ ಪಕ್ಷಗಳು ಆಡಳಿತದಲ್ಲಿರುವಂಥ ರಾಜ್ಯಗಳೇ ಇವೆಲ್ಲ ಲಿಸ್ಟಲ್ಲಿ. ಇದಕ್ಕೇನು ಹೇಳ್ತೀರಿ ಅಂತ ಕೇಳ್ತಿದ್ದಾರೆ. ಹಾಗಾದರೆ ಭ್ರಷ್ಟಾಚಾರಕ್ಕೆ ಅಲ್ಲಿ ದೊಡ್ಡ ಮಟ್ಟದ ಲಂಚ ವ್ಯವಹಾರ ನಡೆಯೋದಕ್ಕೆ ನೀವು ಯಾಕೆ ಪರ್ಮಿಷನ್ ಕೊಟ್ರಿ? ನಿಮ್ಮ ಸರ್ಕಾರ ಇದ್ದಾಗ, ಅಲ್ಲಿ YSR ಕಾಂಗ್ರೆಸ್ ಇದ್ದಾಗ, ಇಲ್ಲ ಸ್ಟಾಲಿನ್ ಅವರ ಸರ್ಕಾರದ ಅವಧಿಯಲ್ಲಿ ಅಲ್ಲಿ BJD ಇದ್ದಾಗ. ಹಾಗಾಗಿ ಎಲ್ಲ ಪಕ್ಷಗಳು ಆನ್ಸರ್ ಮಾಡಲಿ. ನಿಮ್ಮ ಮಿತ್ರ ಪಕ್ಷ ಇದ್ದರೆ ಅವರು ಆನ್ಸರ್ ಮಾಡಲಿ. ನೀವು ಎಲ್ಲ ಅಧಿಕಾರದಲ್ಲಿದ್ದರೂ ನೀವು ಆನ್ಸರೇಬಲ್ ಆಗ್ತೀರಾ. ಈಗ ಉತ್ತರಿಸಿ, ಈಗ ಯಾಕೆ ಭ್ರಷ್ಟಾಚಾರಕ್ಕೆ ಮಣೆ ಹಾಕಿದ್ರಿ ಹಾಗಾದರೆ ಅಂತ ಮುಗಿಬೀಳ್ತಾ ಇದ್ದು ಕಾಂಗ್ರೆಸ್ ಕೂಡ ಇಕ್ಕಟ್ಟಲ್ಲಿ ಸಿಲುಕಬಹುದು. ಒಟ್ಟಾರೆಯಾಗಿ ಈ ಸೆಷನ್ ಈ ಅದಾನಿ ವಿಚಾರಕ್ಕೇನೆ ಬಲಿಯಾಗೋದು ಗ್ಯಾರಂಟಿ. ಅಷ್ಟರ ಮಟ್ಟಿಗೆ ರಾಹುಲ್ ಗಾಂಧಿ ಈಗ ಮೈಗೊಡವಿ ನಿಂತಿದ್ದಾರೆ. ಆದರೆ ಈ ರಿಸಲ್ಟ್ನಿಂದ ಕಾಂಗ್ರೆಸ್ಗಾಗಿರೋ ಆಘಾತ, ಜಾರ್ಖಂಡಲ್ಲಿ ಗೆದ್ದಿರೋದು JMM ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೆದ್ದಿರೋದು, ಮಹಾರಾಷ್ಟ್ರದಲ್ಲಂತೂ ಹೀನಾಯವಾದ ಪರ್ಫಾರ್ಮೆನ್ಸು ಕೂಟದ್ದು ಮತ್ತು ಕಾಂಗ್ರೆಸ್ದು. ಹಾಗಾಗಿ ಓವರಾಲ್ ಬೈ ಎಲೆಕ್ಷನ್ 48 ಕ್ಷೇತ್ರಗಳಲ್ಲಿ ವಿಧಾನಸಭೆಯಲ್ಲಿ ನಡೆದಿತ್ತಲ್ಲ, ಅಲ್ಲೂ ಕೂಡ ಕರ್ನಾಟಕ 3ಕ್ಕೆ 3 ಗೆದ್ದಿದ್ದು ಬಿಟ್ಟರೆ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಗಳಿಸಿರೋದೇನೂ ಇಲ್ಲ. ಹಾಗಾಗಿ ಮಿತ್ರ ಪಕ್ಷಗಳು ಇದೊಂದು ಕಾಂಗ್ರೆಸ್ ಒಂದು ಅತಿ ಕೆಟ್ಟ ಪಾರ್ಟ್ನರ್ ಅಂತ ಈಗ ಮುಗಿಬೀಳ್ತಿರೋದು. ಹರಿಯಾಣ ಎಲೆಕ್ಷನ್ ಸೋತಿದ್ದು ಈ ಮನಸ್ಥಿತಿಯಿಂದ, ಮತ್ತು ಈಗಲೂ ಕೂಡ ಅದೇ ಮನಸ್ಥಿತಿ ಮುಂದುವರಿಸುವ ಮೂಲಕ ಅತಿ ಕೆಟ್ಟ ಪಾರ್ಟ್ನರ್ ಅನ್ನೋದನ್ನು ಸಾಬೀತು ಮಾಡಿದ್ದಾರೆ. ರಾಹುಲ್ ನಾಯಕತ್ವವನ್ನು ಒಪ್ಪಿಕೊಳ್ಳಲ್ಲ ಅನ್ನೋ ರೀತಿಯಲ್ಲಿ ಸ್ಟಾರ್ಟ್ ಆಗಿದ್ದು INDI ಕೂಟದಲ್ಲಿ ಯಾವುದೇ ರೀತಿಯ ಬೆಳವಣಿಗೆ ಆಗಬಹುದು. ಮಹಾ ಬಿರುಕಿನ ಸುಳಿವು ಸಿಕ್ಕಿದೆ. ಇದು ಅದಾನಿ ಮ್ಯಾಟ್ರಲ್ಲೂ ಕೂಡ ಸೆಷನ್ನಲ್ಲಿ ಹೊಡೆತ ಕೊಡುವ ಚಾನ್ಸ್ ಇದೆ. ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.